ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ನಿನ್ನೆ ನನ್ನ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿದೆ. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಮರುತನಿಖೆಗೆ ಹೋಯಿತು. ಅದರ ಬಗ್ಗೆ ಒಂದು ಅಪ್ಡೇಟ್ ಇತ್ತು. ಅಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಮರುತನಿಖೆಗೆ ಆದೇಶವಾಗುವ ಎಲ್ಲ ಸೂಚನೆಗಳು ನನಗೆ ಪಾಸಿಟಿವ್ ಆಗಿ ಬಂದಿದೆ. ತುಂಬ ಸಂತೋಷದಿಂದಲೇ ಆ ವಿಡಿಯೋ ಮಾಡಿದ್ದೆ. ಯಾಕಂದರೆ 2.5 ವರ್ಷ ಹೋರಾಟದಲ್ಲಿ ಅತಿ ಹೆಚ್ಚು ಕಷ್ಟ ನಷ್ಟಗಳನ್ನು, ಕೇಸುಗಳನ್ನೆಲ್ಲ ಅನುಭವಿಸೋಳು ನಾನು ಎಂಬ ನಿಟ್ಟಿನಲ್ಲಿ ಹೈಕೋರ್ಟಲ್ಲಿ ಮರುತನಿಖೆ ಆಗಬೇಕು ಅಂತ ನನಗೆ ತುಂಬ ಆಗ್ರಹ ಇತ್ತು. ಅದು ರಿಜೆಕ್ಟ್ ಆದ ಮೇಲೆ ನಾನು ಕಂಪ್ಲೀಟ್ ಸೈಲೆಂಟ್ ಆದ, ಇನ್ನೂ ನಮ್ಮ ಕಡೆ ಇಲ್ಲ, ಇದು ಆಗಲ್ಲ, ಏನು ಮಾಡೋಕ್ಕೆ, ಕಾಲಾಯ ತಸ್ಮೈ ನಮಃ ಅಂತ ಎಲ್ಲ ಕಾಲಕ್ಕೆ ಬಿಟ್ಟುಕೊಟ್ಟಿದ್ದೆ. ನಿನ್ನೆ ಒಂದು ಬೆಳವಣಿಗೆ, ಅತಿ ಉತ್ತಮವಾದ ಬೆಳವಣಿಗೆ ಅಂತೇಳಿ ನಾನು ಅದರ ಪರವಾಗಿ ಮಾತಾಡಿದ್ದೆ. ಬಹುತೇಕ ಜನರಿಗೆ ಸಂಶಯ ನಾನು ಡಿ ಗ್ಯಾಂಗಿಗೆ ಸೇರಿದ್ದೀನಿ ಅಂತ. ಯಾವ ಗ್ಯಾಂಗಿಗೂ ನಾನು ಸೇರಿಲ್ಲ. ಬಿ ಗ್ಯಾಂಗಿಂದ, ಈ ಬುರುಡೆ ಗ್ಯಾಂಗಿಂದ ಹೊರಗೆ ಬಂದಿದ್ದು ನಿಜ, ಅದು ನನ್ನ ವೈಯಕ್ತಿಕ ಕಾರಣ, ಮತ್ತು ಅವರು ಕೊಟ್ಟ ಟಾರ್ಚರು. ಆಮೇಲೆ ನಾನು ಡಿ ಗ್ಯಾಂಗಿಗೆ ಡೀಲ್ ಆಗಿದ್ದೀನಿ ಅಂತ ಅಪವಾದ ಬಂತು. ಇಲ್ಲ, ₹1 ನಾನೊಬ್ಬರದ್ದು ಮುಟ್ಟಲ್ಲ, ಯಾವ ಗ್ಯಾಂಗ್ ಜೊತೆನೂ ನಾನು ಸೇರಲ್ಲ. ನನ್ನದೇ ಒಂದು ವಾದ ಇದೆ, ನನ್ನದೇ ಒಂದು ಗ್ಯಾಂಗ್ ಇದೆ, ಎ ಗ್ಯಾಂಗ್ ಅಂತ, ಅದು ಅನಿತಾ ಗ್ಯಾಂಗ್ ಅಂತ. ಸೊ ಈ ಮೂಲಕ ಹಲವಾರು ಈ ಹಿಂದಿನ ವೀಡಿಯೋಗಳೆಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನಾನು ಯಾವ ಗ್ಯಾಂಗ್ ಅಂತ. ಮತ್ತು ಇನ್ನೊಂದು ಸ್ಪಷ್ಟೀಕರಣ, ಅದಕ್ಕೆ ಬಂದ ಒಂದು ಕಮೆಂಟ್ ಹೇಳ್ತೀನಿ, ನೀವು ಕೇರಳದ ಪರ ಮಾತಾಡಿದ್ದೀರಿ ಅಂತ. ಹೌದು, ಖಂಡಿತ. ನಾನು ದಕ್ಷಿಣ ಕನ್ನಡ, ಕಾಸರಗೋಡು ಕರ್ನಾಟಕದ ಭಾಗವಾಗಿತ್ತು ಮೊದಲು, ಆಮೇಲೆ ಕೇರಳಕ್ಕೆ ಬಂತು. ಇವಾಗಲೂ ನಿರಂತರ ಹೋರಾಟ ನಡೀತಿದೆ ಕರ್ನಾಟಕ ಸೇರಿಸ್ಲಿಕ್ಕಾಗಿ, ಆದರೆ ಅದು ಆಗ್ತಾ ಇಲ್ಲ. ಬಟ್ ಯಾವತ್ತೂ ನಾನು ಹೆಮ್ಮೆ ಪಡುವವಳು ಕೇರಳದವಳು ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ತಾಯಿ ಮತ್ತು ತಾಯ್ನಾಡು ತುಂಬ, ಎಲ್ಲರಿಗೂ ತುಂಬ ಮಮತೆ ತಾಯಿ ಮತ್ತು ತಾಯ್ನಾಡಿನ ಮೇಲೆ. ಸೊ ಕಾಸರಗೋಡು ಅಂದರೆ ನನಗೆ ಜೀವ. ನನ್ನ ತಾಯಿ ಬಿಟ್ಟರೆ ನನಗೆ ತಾಯ್ನಾಡೆ. ನನ್ನ ಹೆಸರಿನ ಎದುರುಗಡೆ ಕಾಸರಗೋಡು ಎಂಬ ಹೆಸರು ಯಾವತ್ತೂ ಇರಲೇಬೇಕದು. ಯಾಕಂದರೆ ನಾನು ಅದನ್ನು ಯಾವ ಕಾರಣಕ್ಕೂ, ನನಗೆ ಕಾಸರಗೋಡಿನ ಕಮ್ಯುನಿಸ್ಟ್ ಅಂತ ಕರೆದ್ರು, ಹೌದು ಅಂತ ಒಪ್ಪಿಕೊಂಡೆ. ಯಾಕಂದ್ರೆ ಚೇಂಜ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದು ಹಾಗೇ ಇರಲಿ. ಯಾವತ್ತೂ ನನ್ನ ವಾದ ಕೇರಳ ಅಂದರೆ ನನ್ನ ಕಾಸರಗೋಡೆ ನನಗೆ ಬೆಸ್ಟ್. ಮತ್ತು ನಾನು ಮದುವೆಯಾಗಿ ಬಂದಿದ್ದು ಕರ್ನಾಟಕಕ್ಕೆ. ಸೊ ನಾನು ಕರ್ನಾಟಕದ ಸೊಸೆ. ನಮ್ಮ ಸಂಸ್ಕೃತಿ ಪ್ರಕಾರ ನಮ್ಮಲ್ಲಿ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ತಾಯಿ ಮನೆಯಲ್ಲಿ ಸ್ಥಾನ ಇಲ್ಲ. ಅಂದರೆ ಎಲ್ಲ ಅಧಿಕಾರನೂ ಇರೋದು ನಮ್ಮದು ಮಕ್ಕಳ ಕಟ್ಟು, ಅಳಿಯ ಕಟ್ಟಲ್ಲ, ಎಲ್ಲ ಇದು ನಮಗೆ ಅಧಿಕಾರ ಇರೋದು ಗಂಡನ ಮನೆಯಲ್ಲಿ. ಸೊ ಅಧಿಕೃತವಾಗಿ ನಾನು ಈಗ ಕರ್ನಾಟಕದಲ್ಲಿದ್ದೀನಿ, ಕರ್ನಾಟಕದ ಸೊಸೆ. ಮತ್ತು ಬೆಂಗಳೂರು ನನಗೆ ಉದ್ಯೋಗ ನಿಮಿತ್ತ ನಾನು ಬೆಂಗಳೂರಲ್ಲಿದ್ದೀನಿ. ನಾನು ಅಧಿಕೃತವಾಗಿ ನನ್ನ ಅಫಿಷಿಯಲ್ ರೆಸಿಡೆನ್ಷಿಯಲ್ ಪರ್ಮನೆಂಟ್ ಅಡ್ರೆಸ್ ಇರೋದು ಬೆಂಗಳೂರಿದು. ನಾನು ಬೆಂಗಳೂರಿನ ಪ್ರಜೆ ಸದ್ಯಕ್ಕೆ, ಅಂಟಿಲ್ ಐ ಗೋ ಬ್ಯಾಕ್ ಟು ಮೈ ಹೋಮ್ ಟೌನ್. ಐದರ್ ಕಾಸರಗೋಡು, ಅಲ್ಲಿಂದ ಉಡುಪಿ, ಇದೆರಡು ಕಡೆ ನಾನು ಸೆಟ್ಲ್ ಆಗ್ತೀನಿ. ಫ್ಯೂಚರಲ್ಲಿ ಸ್ವಲ್ಪ ಸಮಯ ಇದೆ, ಇನ್ನು ಅರ್ಜೆಂಟ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ನಾನು ಇಲ್ಲಿ ಬಂದು ಕೆಲವೊಂದು ಕನಸು ಕಟ್ಟಿಕೊಂಡು ಬಂದಿದ್ದೆ ಬೆಂಗಳೂರಿಗೆ, ಉದ್ಯೋಗ ನಿಮಿತ್ತ ಅಷ್ಟೇ, ಬೇರೆ ಯಾವ ಕಾರಣಕ್ಕಲ್ಲ. ನನಗೆ ಮಂಗಳೂರಲ್ಲಿ ನಾನು ಕಲಿತಾ ಇದಕ್ಕೆ ನನಗೆ ಉದ್ಯೋಗಾವಕಾಶ ಇರಲಿಲ್ಲ. ಸೊ ಬೆಂಗಳೂರಲ್ಲಿ ಅಷ್ಟೇ ಅವಕಾಶ ಇತ್ತು, ಅದಕ್ಕೋಸ್ಕರ ಬೆಂಗಳೂರು ಬಂದೆ. ಯಾಕಂದರೆ ತುಂಬ ಶೀಘ್ರದಲ್ಲಿ ನಾನು ದುಡ್ಡು ಮಾಡಬೇಕಂದ್ರೆ ಒಂದು ಬೆಂಗಳೂರಲ್ಲಿ ಬರಬೇಕು ನನ್ನ ಫೀಲ್ಡಿಗೆ, ಇಲ್ಲಾಂದರೆ ನಾನು ಅಬ್ರೋಡ್ ಹೋಗಬೇಕು. ಸದ್ಯಕ್ಕೆ ನನಗೆ ಕೇಸುಗಳು, ಕೋರ್ಟುಗಳೆಲ್ಲ ಇರೋದ್ರಿಂದ ನನಗೆ ಫಾರಿನ್ ಕಂಟ್ರೀಸಿಗೆ ಹೋಗೋಕ್ಕಾಗಲ್ಲ. ನಾನು ತುಂಬ ಕೊಲೀಗ್ಸು ಒಳ್ಳೊಳ್ಳೆ ಸಂಪಾದನೆ ಮಾಡಿದ್ರು. ಒಮ್ಮೆ ನಾನು ಅಂದ್ಕೊಂಡೆ ಕೈ ತುಂಬ ದುಡ್ಡು ಮಾಡ್ಕೊಂಡು ಒಮ್ಮೆ ಬರೋಣ ಅಂತ. ಬೇಡ, ನನ್ನ ನಾಲೆಜ್ ನನ್ನ ಇಂಡಿಯಾಕ್ಕೆ ಮೀಸಲ ಇಡಬೇಕು, ಬೇರೆ ಕಂಟ್ರಿಗಳಿಗೆ ಅದು ಯೂಸ್ ಆಗಬಾರ್ದು ಅಂತ ನನಗೆ ತುಂಬ ಇದೆ. ಹೋಗ್ತೀನಿ, ಜಸ್ಟ್ ವಿಸಿಟ್ ನಾನು ಹೋಗ್ತೀನಿ ಔಟ್ಸೈಡ್ ಕಂಟ್ರಿಗಳಿಗೆ ವಿಸಿಟ್ ಹೋಗಿ ಅಲ್ಲಿಯ ಟೆಕ್ನಾಲಜಿ ಎಲ್ಲ ಕಲ್ತ್ಕೊಂಡು. ಬಟ್ ನಾನು ವರ್ಕ್ ಮಾಡ್ತಿದ್ದೆ ಅದು ಇಂಡಿಯಾಕ್ಕೋಸ್ಕರ ಮಾತ್ರ, ನನ್ನ ಭೂಮಿಗೋಸ್ಕರ ಮಾತ್ರ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಯಾವುದೇ ಗೊಂದಲ ಬೇಡ. ಅನಿತನಿಗೆ ತುಂಬ ಇಷ್ಟ ಕಾಸರಗೋಡು, ಕೇರಳನೇ. ಅದು ಬಿಟ್ಟರೆ ಕರ್ನಾಟಕ ಸೆಕೆಂಡರಿ. ಕರ್ನಾಟಕದವರಿಗೆ ಸಿಟ್ಟು ಬರ್ಬೋದು, ಬಟ್ ನಾನು ಯಾವುದೇ ಇದನ್ನು ದೂರುವುದಿಲ್ಲ ನಾನು. ಯಾಕಂದರೆ ಕೇರಳ ಎಷ್ಟು ನನಗೆ ಪ್ರಿಯನೋ ಅಷ್ಟೇ ನನಗೆ ಕರ್ನಾಟಕ ಕೂಡ ಇಷ್ಟ. ಯಾಕಂದರೆ ನಾನು ಮಾತಾಡ್ತಿರೋ ಭಾಷೆ ಕನ್ನಡ. ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್. ನಮಗೆ ಮಲಯಾಳಂ ಮೀಡಿಯಮ್ನಲ್ಲೂ ಕಲಿಬೋದಿತ್ತು, ಪಕ್ಕದ ಶಾಲೆ ಮಲಯಾಳಂ ಮೀಡಿಯಮ್ ಆಗಿತ್ತು. ಆದರೆ ನನ್ನ ತಂದೆಯವರು ನಮ್ಮನ್ನೆಲ್ಲ ಕನ್ನಡ ಮೀಡಿಯಮ್ಗೆ ಹಾಕಿದರು. ಮಲಯಾಳಂ ಬರುತ್ತೆ ನನಗೆ, ಕನ್ನಡದಷ್ಟೇ ಸಲೀಸಾಗಿ ಮಲಯಾಳಂ ಕೂಡ ಮಾತಾಡ್ತೀನಿ, ಮಲಯಾಳಂ ಕೂಡ ಓದ್ತೀನಿ, ಮಲಯಾಳಂ ಕೂಡ ಬರಿತೀನಿ. ವಿಚಾರಕ್ಕೆ ಬರೋಣ. ಸೊ ಸೌಜನ್ಯ ಪ್ರಕರಣ ಮರುತನಿಖೆಗೆ ಹೋಯಿತು, ಒಂದು ಉತ್ತಮ ಬೆಳವಣಿಗೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದನ್ನು ನಿನ್ನೆ ಎಲ್ಲ ಯೂಟ್ಯೂಬರ್ಸು ತುಂಬ ಸಂಭ್ರಮಪಟ್ಟರು. ಪ್ರಚಾರ ಪ್ರಿಯ ಗಿರೀಶ್ ಮಟ್ಟಣ್ಣನವರು ಡೆಲ್ಲಿಯಿಂದಲೇ ಬಂದು ಭಾವುಕರಾಗಿ ಮೊಸಳೆ ಕಣ್ಣೀರೆಲ್ಲ ಹಾಕಿದರು. ನಾನು ಹೇಳ್ತೀನಿ, ಅದು ನಿಜವಾದ ಕಣ್ಣೀರು ಅಲ್ಲನೇ ಅಲ್ಲ. ನಾನು ಹೇಳ್ತೀನಿ, ಆ ವ್ಯಕ್ತಿಯನ್ನು ನಾನು ಸ್ಟಡಿ ಮಾಡಿದ ಮೇಲೆ ಅದು ನಿಜವಾದ ಕಣ್ಣೀರು ಅಲ್ಲ. ನಿನ್ನೆ ಒಬ್ಬರು ಕೇಳಿದರು, ನಿಮಗೆ ಯಾಕೆ ದ್ವೇಷ ಅವ್ರ ಮೇಲೆ ಅಂತ.
ದ್ವೇಷ ಏನಿಲ್ಲ, ಹೋರಾಟದಲ್ಲಿ ಜೊತೆಗಿದ್ದೆ. ನನ್ನನ್ನೇ ಮಾತಾಡಿಸ್ಬೇಕು ಅಂತ ಫಸ್ಟ್ ನನ್ನನ್ನು ಮೀಟ್ ಮಾಡಬೇಕು ತಂದಿದ್ದವರು ಮಟ್ಟಣ್ಣನವರೇ. ಮೋಹನ್ ಶೆಟ್ಟಿ ಅವರ ಮಹೇಶಣ್ಣನ ಅಣ್ಣನ ಮನೆಯಲ್ಲಿ ನಮ್ಮದು ಫಸ್ಟ್ ಮೀಟಿಂಗ್ ಆಗುತ್ತೆ ಬೆಳ್ತಂಗಡಿ ಒಂದು ಸಮಾವೇಶದಲ್ಲಿ. ಆ ನಂತರ ನನಗೆ ತುಂಬ ಸಲ ಫೋನ್ ಮಾಡಿ ಮಾತಾಡಿದರು. ನಾನು ಸಹ ಎಷ್ಟು ಬೇಕಷ್ಟೇ, ತುಂಬ ಕ್ಲೋಸ್ ಇಲ್ಲ. ಮಹೇಶಣ್ಣ ಅಷ್ಟು ನಾನು ಕ್ಲೋಸು, ಗಿರೀಶ್ ಮಟ್ಟಣ್ಣನವರ ಜೊತೆ ಇಲ್ಲನೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡಿಸಿದೆ. ನನಗೆ ಮತ್ತು ಅವರಿಗೆ 2 ಕೇಸು ಜೊತೆಗಿದೆ. ಒಂದು ಮಾನನಷ್ಟ ಮೊಕದ್ದಮೆ ನಿಶ್ಚಲ್ ಜೈನ ಹಾಕಿದ್ದು 5 ಕೋಟಿದು. ಇನ್ನೊಂದು ಮೂಡಿಗೆರೆಯಲ್ಲಿ, ಅದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ನನಗೆ. ಯಾಕಂದರೆ ನಾನು ಯಾವ ಹೋರಾಟದಲ್ಲಿ ಇಲ್ಲದ ಟೈಮಲ್ಲಿ ಅವರು ಹಾಕಿರೋದು. ನಾನು ಅದರ ಸಮನ್ಸ್ ನನಗೆ ಬಂದಿದೆ. ಈ 2 ಕೇಸು ವಿಚಾರದ ಬಗ್ಗೆ ಮತ್ತು ನನಗಾದ ಕೇಸು ವಿಚಾರಗಳ ಬಗ್ಗೆ ನಾನು ಅವರಲ್ಲಿ ಮಾತಾಡುವಾಗ ತುಂಬ ನಿರ್ಲಕ್ಷ್ಯ ವಹಿಸಿದರು. ಆ್ಯಕ್ಚುಲಿ ಅವರಿಗೆ ಆ ಕೇಸನ್ನು ಮುಂದುವರಿಸ್ಕೊಂಡು ಹೋಗ್ಬೋದಿತ್ತು. ಯಾಕಂದರೆ ನನಗಾದ ಕೇಸಿಗೆ ನಾನು ಬಹಳಷ್ಟು ಖರ್ಚು ಮಾಡಿದ್ದೀನಿ, ಅದು ನಾನು ಹೇಳಲ್ಲ. ಯಾಕಂದರೆ ನನಗೆ ಅದಕ್ಕಿಂತ 3 ಪಟ್ಟು ದುಡಿಯೋ ಕೆಪಾಸಿಟಿ ಇದೆ. ಯಾರಿಗೆ ಖರ್ಚು ಮಾಡೋ ಕೆಪಾಸಿಟಿ ಇದೆ ಅವರಿಗೆ ದುಡಿಯೋ ಕೆಪಾಸಿಟಿ ಇದೆ. ನನ್ನ ಸ್ವಂತ ದುಡಿಮೆಯಿಂದ, ಸ್ವಲ್ಪ ನನ್ನ ಫ್ಯಾಮಿಲಿ ಹೆಲ್ಪಿಂದ ನಾನು ಆ ಕೇಸಿಗೆ ಖರ್ಚು ಮಾಡಿದ್ದೀನಿ. ನೀವು ನಂಬಿರ್ತೀರೋ ಬಿಡ್ತೀರೋ, ನನ್ನ ಬಳಿ ಇದ್ದ ಚಿನ್ನವನ್ನು ಕೂಡ ಅಡವಿಟ್ಟು, ನಾನು ಮಹೇಶ್ ಅಣ್ಣನಿಗೆ ಹೇಳ್ತೀನಿ, ಚಿನ್ನವನ್ನು ಅಡವಿಟ್ಟು ನಾನು ಅಡ್ವೊಕೇಟ್ ಫೀಸ್ ಕೊಟ್ಟಿದ್ದೆ ಒಂದು ಟೈಮಲ್ಲಿ. ಯಾಕಂದರೆ ನಾನು ಅಡ್ವೊಕೇಟಿಗೆ ಯಾವತ್ತೂ ಮೋಸ ಮಾಡಲ್ಲ. ನಾನು ಪೇಯ್ಡ್ ಅಡ್ವೊಕೇಟನ್ನು ಇಟ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ಅಡ್ವೊಕೇಟು ಯಾವುದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಟೀಮ್ನವ್ರು ಮಾಡಿಕೊಟ್ಟ ಅಡ್ವೊಕೇಟ್ ಅಲ್ಲ. ಸಿರಾಜುದ್ದೀನ್ ಬೆಳ್ತಂಗಡಿಯಲ್ಲಿ ಒಬ್ಬರು ಅಡ್ವೊಕೇಟು ಮಹೇಶಣ್ಣ ಮಾಡಿಕೊಟ್ಟಿದ್ದು. ಅದು ಬಿಟ್ಟರೆ ಬೆಂಗಳೂರಲ್ಲಾಗಲಿ ಎಲ್ಲ ಕಡೆ ಆಗಲಿ ನಾನೇ ದುಡ್ಡು ಕೊಟ್ಟು ಮಾಡಿದ ಅಡ್ವೊಕೇಟು. ಅವರು ನನ್ನ ಮನೆಯ ಹೌಸ್ ಓನರು, ಅವರ ರೆಫರ್ ಮಾಡಿದ ಒಬ್ಬರು ಅಡ್ವೊಕೇಟು ಧನಂಜಯ್ ಅಂತ. ತುಂಬ ಚೆನ್ನಾಗಿ ನನಗೆ ಲೀಗಲ್ ಸಜೆಷನ್ಸ್ ಕೊಡ್ತಾರೆ. ಆ ಕೇಸ್ ಮುಂದುವರಿತಾ ಇದೆ. ನನಗೆ ತಿಂಗಳಿಗೆ ಒಂದು 5 ಸಲ ಆದರೂ ಕೋರ್ಟಿಗೆ ಅಟೆಂಡ್ ಆಗಬೇಕು. ಕೆಲವು ಬೇಡ ಹೇಳ್ತಾರೆ, ಕೆಲವು ಮತ್ತು 3 ಕೇಸು ನಾನು ಆ ಕಡೆ ಕೊಟ್ಟಿದ್ದೀನಿ. ಒಂದು ನನ್ನ ಪರ್ಸ್ನಲ್ ಕೇಸು, ಒಂದು ದುಡ್ಡು ಸಂಬಂಧಿತ ಚೆಕ್ ಬೌನ್ಸ್ ಕೇಸು, ಅದು ನನಗೊಬ್ಬರು ಮೋಸ ಮಾಡಿದರು. ಅದು ಕೋರ್ಟಲ್ಲಿ ನಡೀತಿದೆ, ಅಂತಿಮ ಹಂತಕ್ಕೆ ಬಂದಿದೆ, ನನ್ನ ಫೇವರ್ ಆಗಿ ಇದೆ. ಇನ್ನು 2 ಕೇಸುಗಳು ರೀಸೆಂಟಾಗಿ ನಾನು ಈ ಬುರ್ಡೆ ಗ್ಯಾಂಗಿನ ಸದಸ್ಯರ ಮೇಲೆ ಕೊಟ್ಟ ಒಂದು ಕಂಪ್ಲೇಂಟು FIR ಆಗಿದೆ. ಅದು ಕೋರ್ಟಿಗೆ ಹೋಗಬೇಕಿದ್ರೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಬಟ್ ತುಂಬ ಒದ್ದಾಡಿದ್ದೀನಿ ಆ ವಿಷಯದಲ್ಲಿ. ಸೊ ಇದಿಷ್ಟು ನನ್ನ ವಿಚಾರ. ಸೊ ನಾನು ಸುಪ್ರೀಂ ಕೋರ್ಟಿಗೆ ಹೋದ ವಿಚಾರದಲ್ಲಿ ನಾನು ಜೆನ್ಯೂನ್ ಆಗಿ ಒಂದು ವಿಡಿಯೋ ಮಾಡಿದೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತಲೇ A ಗ್ಯಾಂಗ್, B ಗ್ಯಾಂಗ್, D ಗ್ಯಾಂಗ್, C ಗ್ಯಾಂಗ್ ಎಲ್ಲರ ಒಂದು ಅಭಿಪ್ರಾಯನೂ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು, ಅಪರಾಧಿ ಸೌಜನ್ಯಳನ್ನು ಹತ್ಯೆ ಮಾಡಿದ ಅಪರಾಧಿ ಯಾರು ಅಂತ ಗೊತ್ತಾಗಬೇಕು ಅಂತ. ಅದಕ್ಕೆ ಒಬ್ಬ ಆಶೀಶ್ ಕೋಟ್ಯಾನ್ ಅಂತಿದ್ದಾನೆ. ತುಂಬ ಕ್ರಿಮಿಗಳಿದ್ದಾವೆ ಇದರಲ್ಲಿ, ಈ ಬುರುಡೆ ಗ್ಯಾಂಗಲ್ಲಿ. ಒಬ್ಬಳನ್ನು ಬ್ಲಾಕ್ ಮಾಡಿದೆ, ವಿದ್ಯಾ ಯೂನಿವರ್ಸ್ ಅಂತದ್ದು ಒಬ್ಬಳಿದ್ಲು. ಗಲೀಜು ಅಂದರೆ ಗಲೀಜು ಮಾತಾಡೋದು, ಅವಳನ್ನು ಬ್ಲಾಕ್ ಮಾಡಿಬಿಟ್ಟೆ, ಯೂಟ್ಯೂಬಲ್ಲೇ ಬ್ಲಾಕ್ ಮಾಡಿಬಿಟ್ಟೆ. ಮತ್ತು ನನ್ನ ಎದುರು ಸೋಷಲ್ ಮೀಡಿಯಾ ಅಟ್ಯಾಕ್ ಒಂದು 3 ತಿಂಗಳಿಂದ ನಿರಂತರ ಸೋಷಲ್ ಮೀಡಿಯಾ ಅಟ್ಯಾಕ್ ಆಗ್ತಿತ್ತು. ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಒಬ್ಬ ಕಾಮುಕ ಇದ್ದಾನೆ ಅಲ್ಲಿ, ಅದು ಮಹೇಶ್ ಶೆಟ್ಟಿ ತಿಮರೋಡಿಯ ಆಪ್ತ ವಲಯದ ಒಬ್ಬ ಕಾಮುಕ, ಹೇಳ್ತೀನಿ ವಿಶ್ವಾಸ್ ಶೆಟ್ಟಿ ಅಂತ. ಇವನು ತುಂಬ ಆಟ ಆಡಿದ್ದಾನೆ. ಅವನನ್ನು ಸದ್ಯಕ್ಕೆ ಹಿಡಿತೀನಿ, ಇಲ್ಲಾಂದರೆ ಅವನಿಗೆ ಬೇಕಾದ ಕೆಲಸ ಮಾಡಿ ಆಗಿದೆ ಹೇಳ್ತೀನಿ. ಅವನು ಹಾಕಿದ ಕೆಟ್ಟ ಕಮೆಂಟ್ಗಳಿದೆ ಉಳಿದವರ ಪೋಸ್ಟಿಗೆ, ಹೇಳ್ತೀನಿ, ಅದನ್ನು ಓದಿ ಹೇಳ್ತೀನಿ ನಿಮಗೆ. ಅದು ನಾನೊಬ್ಬರಿಗೆ ಕಳಿಸಿದ್ದೆ, ಇವನು ಯಾರು ಅಂತ. ವೇಟ್ ಒಂದು ನಿಮಿಷ. ವಿಶ್ವಾಸ್ ಶೆಟ್ಟಿ ಇವನು ನನ್ನ ಅದು ಕಂಪೆನಿದು ಓನರ್ ಯಾರು ಅಂತ ಗೊತ್ತಿದೆ. ಇವನು ಹಾಕಿದ ಕಮೆಂಟ್ ಇದೆ, ನಿನ್ನ ಅಮ್ಮ ಏನೇನೋ ಬರೆದಿದ್ದಾನೆ. ಅಕ್ರಮ ಸಂಬಂಧದ ಬಗ್ಗೆ PhD ಮಾಡಿದ ಡಗರ್ ಅಂತೆ ನಾನು. ರಾತ್ರಿ ಅರೆನಗ್ನ ಸ್ಥಿತಿಯಲ್ಲಿ ಗಂಡಸರಿಗೆ ಕಾಲ್ ಮಾಡೋ ಹೆಂಗಸು ಎಷ್ಟು ಒಳ್ಳೆ ಇರ್ಬೋದು ಅಂತ. ಸೊ ಇವನು ತಿಮರೋಡಿ ಆಪ್ತ ಶಿಷ್ಯನೇ ಇರಬೇಕು, ಮರಿಕಾಮುಕ. ಮತ್ತು ಶುಭರೈ ನನ್ನ ಅಕ್ಕ ಹಾಗೆಲ್ಲ ಹೇಳ್ತಿದ್ರು. ಶುಭರೈ ಅಮ್ಮ, ಒಂದು ನಿಮಿಷ ಕಾಲ್ ಬರ್ತಾ ಇದೆ, ಮತ್ತೆ ಮಾಡ್ತಿದ್ದೆ. ಸೊ ಶುಭರೈ ನನ್ನ ಅಕ್ಕ ಅಂತೆಲ್ಲ ಹೇಳಿದ್ಲು. ಇರಲಿ, ಅಂದರೆ ಈ ಮಹೇಶ್ ಶೆಟ್ಟಿ ತಿಮರೋಡಿಯದ ಆಪ್ತ ವಲಯ ಗಣೇಶು, ಪ್ರಜ್ವಲ್, ಅನಿಲ್ ಅಂತಾರಲ್ಲ, ಆ ವಲಯದಲ್ಲಿರುವ ಒಬ್ಬ ಆಪ್ತ ಅಂತ ಅಂದುಕೊಳ್ಬೋದು. ಯಾಕಂದರೆ ಅವನ ಭಾಷೆ ಮತ್ತು ಶುಭನ ಬಗ್ಗೆ ನನಗೆ ತುಂಬ ನೆಗೆಟಿವ್ ಆಗಿ ಹೇಳಿಕೊಟ್ಟಿದ್ದು ಇವರೇ, ಈ ತಿಮರೋಡಿ ಟೀಮ್ನವರೇ. ಸೊ ಇದರ ವಲಯದಲ್ಲಿರುವ ಯಾವನೋ ಒಬ್ಬ ವಿಶ್ವಾಸ್ ಶೆಟ್ಟಿ, ಅವನಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಯಾಕಂದರೆ ಅದು ಫೇಕ್ ID, ಸೌಜನ್ಯನ AI ಫೋಟೋ ಹಿಡ್ಕೊಂಡು ಒಂದು ಶೋ ಆಫ್ ಒಂದು. ಅದಕ್ಕೆ ನಾನು ಹೇಳ್ತೀನಿ, ಇದು ತಿಮರೋಡಿ ಅಕ್ರಮ ಸಂತಾನ ಅಂತಲೇ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ತಿಮರೋಡಿ ಶಿಷ್ಯರು ಗರಂ ಆದರೂ ಪರವಾಗಿಲ್ಲ ನನಗೆ. ಓಕೆ, ಆ ವಿಶ್ವಾಸ್ ಶೆಟ್ಟಿದು ಅದೊಂದು ಇದೆ ಈಗ ಕ್ರಿಮಿ. ಬೇರೆ ಸದ್ಯಕ್ಕೆ ಯಾರು ಇಲ್ಲ ನನಗೆ ಎಗೇನ್ಸ್ಟ್ ಮಾತಾಡೋರು. ಮತ್ತೊಬ್ಬ ತಲೆ ಹಿಡುಕ ಜ್ವಾಲಾಮುಖಿ ಚಾನಲ್ನವನು, ಅವನದು ಸದ್ಯಕ್ಕೆ ನಿಲ್ಲಿಸ್ತೀನಿ. ಈಗ ಅವನಿಗೆ ಲೀಗಲಾಗಿ ಹೋಗಬೇಕಾಗತ್ತೆ ನಾನು, ಆಯಿತಾ. ಸೊ ಇದೆರಡು ವಿಚಾರ. ಮತ್ತು ನಿನ್ನೆ ಭಾರೀ ಸಂಭ್ರಮ ಪಟ್ಟರು ಎಲ್ಲ ಯೂಟ್ಯೂಬರ್ಸ್, ಎಚ್ಚೆತ್ತರು. ಒಂದಷ್ಟು ಆಯಿತು, ಸೌಜನ್ಯ ಅಂತೇಳಿ ಬಂತು. ಇರಲಿ ಬಿಡಿ, ಸಂತೋಷದ ವಿಚಾರ. ಯೂಟ್ಯೂಬರ್ಸ್ಗೆ ಸ್ವಲ್ಪ ದುಡ್ಡಾಯಿತು. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಒಬ್ಬ ವ್ಯಕ್ತಿ ಬಂದಿಲ್ಲ, ಮೆಸೇಜ್ ಮಾಡಿದ್ರು. ಪ್ರಶಾಂತ್ PRS ಒಂದು ವೀಡಿಯೋ ಬರಬೇಕಿತ್ತು, ಯಾಕೆ ಅಂತ ಗೊತ್ತಿಲ್ಲ.
ಮಾಡಿ ವಿಡಿಯೋ ಅಂತ ಹೇಳಿದ್ದೀನಿ. ಯಾಕಂದರೆ ಯಾರ್ದಾದ್ರೂ ಪಾಡ್ಕಾಸ್ಟ್ ಮಾಡಿ ಸೌಜನ್ಯ ವಿಚಾರದಲ್ಲಿ ಅಡ್ವೊಕೇಟ್ಸದ್ದು ಯಾರ್ದಾದ್ರೂ ಮಾಡ್ಬೋದಲ್ಲ ಲೀಗಲಿ ಅಂತ. ಬಟ್ ಬಂದಿಲ್ಲ. ಯಾಕೆ ಸ್ವಲ್ಪ ನಿಧಾನವಾಗಿ ಬರ್ತದೇನೋ, ನಿರೀಕ್ಷಿಸೋಣ. ಸೊ ಇವತ್ತೊಂದು ಮಹತ್ವದ ಆದೇಶ ಆಗಿದೆ ಹೈಕೋರ್ಟಲ್ಲಿ. ಅದು ಯಾರು ಪ್ರಚಾರ ಮಾಡಿಲ್ಲ. ಸೊ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೌಜನ್ಯ ಇದರಲ್ಲಿ ನ್ಯಾಯಕ್ಕಾಗಿ 14 ವರ್ಷ ಹೋರಾಟ ಮಾಡಿದ, ನ್ಯಾಯದ ರೀತಿಯಲ್ಲಿ, ಸತ್ಯ ನ್ಯಾಯ ಧರ್ಮದ ರೀತಿಯಲ್ಲಿ ಹೋರಾಟ ಮಾಡಿದ ಒಬ್ಬ ಹೋರಾಟಗಾರ. ಅವರಿಗೆ ನಿಮ್ಗೆ ಗೊತ್ತಿರ್ಬೋದು ಗಡೀಪಾರು ಆದೇಶ ಆಗಿದೆ. ಮೂರು ಸಲ ಆಯಿತು. ಸರ್ಕಾರ ಅವರ ಹಿಂದೆನೇ ಟಾರ್ಗೆಟ್ ಮಾಡಿದೆ. 3ನೇ ಆದೇಶ ಕೂಡ ರದ್ದು ಮಾಡಲಿಕ್ಕೆ ಹೈಕೋರ್ಟಿಗೆ ಹೋಗ್ತಾರೆ. ತಾತ್ಕಾಲಿಕ ತಡೆಯಾಜ್ಞೆ ನೀಡುತ್ತೆ. ಆದರೆ ಅತಿ ಸಂಭ್ರಮಿಸುವುದು ಬೇಡ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ತಾತ್ಕಾಲಿಕ ತಡೆಯಾಜ್ಞೆ ಆಗಿತ್ತು. ನಿನ್ನೆ ಅದರ ಬಗ್ಗೆ ಕೋರ್ಟಲ್ಲಿ ವಿಚಾರಣೆ ಇತ್ತು. ಸೊ ಹೈಕೋರ್ಟ್ ಅದನ್ನು ವಜಾಗೊಳಿಸಿದೆ. ಅದು ಯಾವ ಹೋರಾಟಗಾರರು ಹಾಕಿಲ್ಲ. ಸೊ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದಂ ಅವರಿದ್ದ ಏಕಸದಸ್ಯ ಪೀಠ ಗಡೀಪಾರು ಆದೇಶ ಪ್ರಶ್ನಿಸಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅರ್ಜಿ ವಜಾಗೊಳಿಸಿದೆ. ಗಡೀಪಾರು ಪ್ರಶ್ನಿಸಿ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಇನ್ನೂ ಕೂಡ ಅವಕಾಶ ಇದೆ. ಟೈಮ್ ಕೊಟ್ಟಿದ್ದಾರೆ. ಸರ್ಕಾರದ ಗೃಹ ಕಾರ್ಯದರ್ಶಿಗೆ ಮೇಲ್ಮನವಿ ಸಲ್ಲಿಸಬಹುದು. ಹೀಗಾಗಿ ರಿಟ್ ಅರ್ಜಿ ಊರ್ಜಿತವಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದೇ ವೇಳೆ ಗಡೀಪಾರು ಸಂಬಂಧ 2 ವಾರ ಕ್ರಮ ಕೈಗೊಳ್ಳದಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. 2 ವಾರ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ರಿಲ್ಯಾಕ್ಸ್. ಬಟ್ ಆ 2 ವಾರದಲ್ಲಿ ಏನಾದರೂ ಕಿತಾಪತಿ, ಅವತ್ತು ಎಲ್ಲಿ ಪ್ರಾಬ್ಲಮ್ ಆಗಿದೆ ಏನಂದರೆ, ಯಕ್ಷಗಾನ ಕಲಾವಿದರ ಸದಸ್ಯರ ಮನೆಯ ಮಂದಿಗೆ, ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಮತ್ತೆ 2 FIR ಆಯಿತು. ಸೊ ಎಷ್ಟು ಕೇಸುಗಳು ಜಾಸ್ತಿ ಆಗುತ್ತೆ ಅಷ್ಟು ನಿಮಗೆ ಟಾರ್ಗೆಟ್ ಆಗ್ತಾರೆ. ಸೊ ನೋಟಿಸು ಜಾರಿ ಅಂದರೆ ಇನ್ನೊಂದು ವಿಷಯನೂ ಇದೆ ಅದರಲ್ಲಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಅವರ ಕುಟುಂಬದ ವಿರುದ್ಧ ಕೃತಕ ಬುದ್ಧಿಮತ್ತೆ ಅಂದರೆ AI ಯೂಸ್ ಮಾಡಿ ಮಾನಹಾನಿ ಉಂಟು ಮಾಡುವ ಫೋಟೋ ಮತ್ತು ಕಂಟೆಂಟ್ಗಳನ್ನು ಸೃಷ್ಟಿಸಿ ಹಂಚಿಕೆ ಮಾಡುವುದನ್ನು ನಿರ್ಬಂಧಿಸುವಂತೆ ಹೈಕೋರ್ಟು ಅದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ, ಗೂಗಲ್, ಮೆಟಾ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ವೇದಿಕೆಗಳಿಗೆ ಹೈಕೋರ್ಟ್ ನೋಟಿಸು ಜಾರಿಗೊಳಿಸಿದೆ. ಧರ್ಮಸ್ಥಳ ಪರ ವಕೀಲ ಎಸ್ ರಾಜಶೇಖರ್ ವಾದ ಮಂಡಿಸಿದರು. ಇದು ಮೊದಲು ಕೂಡ ಆಗಿತ್ತು. ಅವರು ಮಾಡ್ತಾನೆ ಇದ್ದಾರೆ. ಅವರಿಗೆ ಕಾನೂನಿನ ಒಂದು ಶಕ್ತವಾದ ಟೀಮ್ ಇದೆ ಅವರ ಹಿಂದೆ. ಸೊ ನನಗೆ ಕೇಸ್ ಆಗಿದ್ದು ಇದೇ ಕಾರಣಕ್ಕೆ. ನನಗೆ ಈ ಕೋರ್ಟ್ ಆರ್ಡರ್ ಗೊತ್ತಿರಲಿಲ್ಲ. ಅದನ್ನು ನಾನು ಗೊತ್ತಿಲ್ಲದೆ ಸೌಜನ್ಯ ಹೋರಾಟದಲ್ಲಿರುವಾಗ ಇವರ ಹೆಸರು ತೆಗೆದುಕೊಂಡು ಇವರ ಬಗ್ಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೆ. ಫೇಸ್ಬುಕ್ ಪೋಸ್ಟ್ಗಳು ನನಗಿದೆ. ಅದಕ್ಕೆ ನನಗೆ 9 ಕೇಸ್ ಹಾಕಿದ್ದಾರೆ. ಅದನ್ನು ನಾನು ಎದುರಿಸ್ತಾ ಇದ್ದೀನಿ. ಕೆಲವೆಲ್ಲ ಎವಿಡೆನ್ಸ್ ಸ್ಟೇಜಿಗೆ ಬಂದಿದೆ. ವಕಾಲತ್ ಹಾಕಿದ್ದೀನಿ. ತುಂಬ ಪ್ರೊಸೀಜರ್. ಯಾವುದೇ ಕೇಸನ್ನು ನಾನು ನಿರ್ಲಕ್ಷಿಸಿಲ್ಲ. ಕಾನೂನಾತ್ಮಕ ಹೋರಾಟ ನಾನು ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಹೇಳಿದಿದೆ, ಪುನೀತ್ ಕೆರೆ ಅವರು ನಿಮಗೆ ರಾಜಿ ಮಾಡ್ಕೋಬೋದಲ್ಲ, ನಿಮಗೆ ತಪ್ಪು ಒಪ್ಪಿಕೊಳ್ಬೋದಲ್ಲ. ನೋ, ನಾನು ಆ ಕಡೆ ಮಾತಾಡಿದ್ರೂ ಸತ್ಯ ಇತ್ತು, ಈ ಕಡೆ ಮಾತಾಡಿದ್ರೂ ಸತ್ಯ ಇದೆ. ಅನಿತಾ ಹೋರಾಟ ಮಾಡ್ತೀಳಂದರೆ ಹೋರಾಟ. ಯಾಕಂದರೆ ಅದು ಇವಾಗ ಅಂತಲ್ಲ, ನನ್ನ ಹುಟ್ಟಿನಿಂದ, ನನ್ನ ಮನೆಯಲ್ಲಿ ಒಂದು ಸಮಸ್ಯೆ ಆದರೂ, ಫ್ಯಾಮಿಲಿಯಿಂದ ಸಮಸ್ಯೆ ಆದರೂ, ಸೊಸೈಟಿಯಲ್ಲಿ ಸಮಸ್ಯೆ ಆದರೂ, ಆಫೀಸಲ್ಲಿ ಸಮಸ್ಯೆ ಆದರೂ, ತಪ್ಪು ಕಂಡ್ರೆ ಅದನ್ನು ಎತ್ತಿ ಹಿಡಿಯೋಳು ನಾನು. ಅದಕ್ಕೆ ನ್ಯಾಯ ಸಿಗೋ ತನಕ ನಾನು ಯಾವ ಕಾರಣಕ್ಕೂ ಇದು ಮಾಡಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಈಗ ಒಂದು ಸಮಸ್ಯೆ ನಡೀತಿದೆ. ನನಗೆ ಹೇಳ್ತೀನಿ, ನನಗೇನು ಮುಚ್ಚುಮರೆ ಇಲ್ಲ. ನನ್ನ ಎಗೇನ್ಸ್ಟ್ ಸ್ವಲ್ಪ ಜನ ನಿಂತಿದ್ದಾರೆ. ನನಗೂ ಶತ್ರುಗಳಿದ್ದಾರೆ ಫ್ಯಾಮಿಲಿಯಲ್ಲಿ. ಯಾಕಂದರೆ ಸತ್ಯವಾಗಿ ಹೇಳಿದರೆ ಯಾರಿಗೂ ಇಷ್ಟ ಆಗಲ್ಲ ತಾನೆ. ಅದಕ್ಕೆ ನಾನೊಂದು 15 ದಿವಸ ಅವರಿಗೆ ಟೈಮ್ ಕೊಟ್ಟಿದ್ದೀನಿ. 15 ದಿವಸದೊಳಗೆ ನನಗೆ ಕಾಲು ಬಿಡೋಕ್ಕೆ ಅವ್ರು ಬರೋದಿದ್ದರೆ ನಾನು ಅವರನ್ನು ಅಡಿಮೇಲ್ ಮಾಡಿ ಹಾಕ್ತೀನಿ. ಅದು ಗೊತ್ತು, ಏನು ನನಗೆ ಮಾಡಬೇಕು ಅಂತ ಗೊತ್ತು. ಬಿಡಿ, ಅದು ಫ್ಯಾಮಿಲಿ ವಿಚಾರ. ಯಾಕಂದರೆ ನನಗೆ ಶತ್ರುಗಳು ಎಲ್ಲ ಕಡೆ ಇದ್ದಾರೆ. ಈ ಶತ್ರುಗಳೇ ನನ್ನ ಬೆಳವಣಿಗೆಗೆ ಕಾರಣ. ಸೊ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಇನ್ನೊಂದು 2 ವಾರ ಕಾಲಾವಕಾಶ ಇದೆ. ಆ 2 ವಾರ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಗಡೀಪಾರು ಆದೇಶ ಸ್ಪಷ್ಟ. ನಾನು ಯಾವ ಪರನೂ ಮಾಡ್ತಾ ಇರ್ತಿಲ್ಲ. ವೈಯಕ್ತಿಕ ಸ್ವಲ್ಪ ದ್ವೇಷ ನನಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗಿದೆ. ಯಾಕಂದರೆ ಅವರು ನನ್ನನ್ನು ಒಂದು ಅವಾಚ್ಯ ಶಬ್ದದಿಂದ ನಿಂದಿಸಿದ ವಿಚಾರಕ್ಕಾಗಿ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಒಂದು ದ್ವೇಷ ಇದೆ. ಅದು ಬಿಟ್ಟರೆ ಗಿರೀಶ್ ಮಟ್ಟಣ್ಣ ನನಗೆ ಮೊದಲೇ ಕಂಡ್ರೆ ಆಗಲ್ಲ. ಯಾಕಂದರೆ ಈ ವ್ಯಕ್ತಿ ಕಷ್ಟ ಬಂದಾಗ ಯಾರಿಗೂ ಸಹಾಯ ಮಾಡ್ಬೋದಿತ್ತು. ಎಲ್ಲ ಇತ್ತು. ಆ ಮನುಷ್ಯನಿಗೆ ಅಧಿಕಾರ ಇದೆ, ಹಣ ಇದೆ, ಎಲ್ಲ ಇದೆ. ಬಟ್ ಕಾನೂನಾತ್ಮಕವಾಗಿ ನನ್ನ 2 ಕೇಸ್, ನಮ್ಮ ಇಬ್ಬರ ಕೇಸ್, ಜೊತೆಗಿರುವ 2 ಕೇಸನ್ನು ಕೂಡ ಇದು ಮಾಡಲಿಕ್ಕೆ ನನ್ನ ಜೊತೆ ನನಗೆ ಹೆಲ್ಪ್ ಮಾಡಿಲ್ಲ. ಅದು ನಾನು ಇಂಡಿವಿಜುವಲಿ ಹ್ಯಾಂಡಲ್ ಮಾಡ್ತೀನಿ. ಯಾಕಂದ್ರೆ ನನ್ನ ಅಡ್ವೊಕೇಟ್ ಹೇಳಿದರೆ ಬೇಡ ಮೇಡಮ್, ತುಂಬ ರಿಸ್ಕ್ ಇದೆ ಇದು. ಯಾಕಂದರೆ ಪೇಪರ್ ಪಬ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ ಅವರು ಮಾನನಷ್ಟ ಮೊಕದ್ದಮೆ ಕೇಸಲ್ಲಿ. ಎವಿಡೆನ್ಸ್ ಸ್ಟೇಟ್ವರೆಗೆ ಬಂದಿದೆ. ಆರ್ಡರ್ ಅದೇ ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನೀವು ಕೇಸನ್ನು ಮುಂದುವರಿಸ್ಕೊಂಡು ನಾನು ನನ್ನ ಪರ್ಸನಲ್ ಅಡ್ವೊಕೇಟಿಗೆ ಆ ಕೇಸನ್ನು ಕೊಡ್ತೀನಿ. ಗಿರೀಶ್ ಮಟ್ಟಣ್ಣ ಏನು ಬೇಕಾದರೂ ಮಾಡ್ಕೊಳ್ಳಿ. ಆ ಮನುಷ್ಯನ ಅರೆಸ್ಟೂ ಆಗಲ್ಲ. ಆ ಮನುಷ್ಯನಿಗೆ ಕೇಸೂ ಇಲ್ಲ, ಕೋರ್ಟೂ ಇಲ್ಲ, ಏನೂ ಇಲ್ಲ. ಅದು ಹೇಗೆ ಮಂಗ ಮಾಡುತ್ತೆ ನಂಗೆ ಗೊತ್ತಿಲ್ಲ. SITಯಲ್ಲೂ ಅವರ ಜನ ಇದ್ದಾರೆ. ಇದು ಗಿರೀಶ್ ಮಟ್ಟಣ್ಣವರಿಗೆ, ಗಿರೀಶ್ ಮಟ್ಟಣ್ಣನ ಮೇಲೆ ನನಗಿರೋ ದ್ವೇಷ. ಇನ್ನೊಂದು ಹೇಳ್ತೀನಿ, ಇದರ ಟೆಕ್ನಿಕಲ್
ಲೀಗಲ್ ಎಲ್ಲ ವಿಷಯ ನೋಡ್ಕೊಳ್ಳೋದು ನಮ್ಮ ಹೋರಾಟದಲ್ಲಿ, ಸೌಜನ್ಯ ಹೋರಾಟದಲ್ಲಿರುವ ಪ್ರಸನ್ನ ರವಿ ಅವರು. ನನಗದು ಕ್ಲಿಯರಾಗಿ ಗೊತ್ತು. ಸ್ವಲ್ಪ ಎಜುಕೇಟೆಡ್ ಇರೋರು ಅವರೇ, ಕಾನೂನಾತ್ಮಕವಾಗಿ ತಿಳ್ಕೊಂಡಿರೋರು. ಯಾಕಂದರೆ ಮಹೇಶ್ ನನಗೆ ಎಷ್ಟು ಎಜುಕೇಷನು ನಾಲೆಜ್ ಇಲ್ಲದ ಕಾರಣ ಸುಪ್ರೀಂ ಕೋರ್ಟಿನ ವಿಚಾರಗಳನ್ನು ಫಾಲೋ ಅಪ್ ಮಾಡ್ತಿರೋದು ಪ್ರಸನ್ನ ರವಿ ಅವರು ಅಂತ ನನಗೆ ಗೊತ್ತು. ಬಟ್ ಆ ಪ್ರಸನ್ನಕ್ಕನ ವಿಚಾರ ಎಲ್ಲಿಯೂ ಕೂಡ ಪ್ರಸ್ತಾಪ ಆಗಲ್ಲ. ಎಷ್ಟು ಇದು ಮಾಡಿದ್ದಾರೆ ಅಂದರೆ, ನನಗೆ ನಾನು ಇದರ ಮುಂದೆ ಉಲ್ಲೇಖಿಸಿದೆ, ಅನ್ಯಾಯದ ವಿರುದ್ಧ ಹೋರಾಟ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ. ಅದರಲ್ಲಿ ತಮ್ಮಣ್ಣ ಶೆಟ್ಟಿ ಮತ್ತು ಪ್ರಸನ್ನಕ್ಕನ ಫೋಟೋವನ್ನು ತೆಗೆದು ಮಹೇಶ್ ಶೆಟ್ಟಿ ನಂಬರ್ 1 ಸ್ಥಾನಕ್ಕೆ ಗಿರೀಶ್ ಮಟ್ಟಣ್ಣನವರು ಹಾರಿದ್ದಾರೆ, ನಂಬರ್ 2 ಸ್ಥಾನಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ, 3ನೇ ಸ್ಥಾನಕ್ಕೆ ಜಯಂತ್ ಟಿ, 4ನೇ ಸ್ಥಾನದಲ್ಲಿ ಅಡ್ವೊಕೇಟ್ ಬಾಲನ್. ಈ ಅಡ್ವೊಕೇಟ್ ಬಾಲನ್ ಸೌಜನ್ಯ ಹೋರಾಟದಲ್ಲಿ ಎಲ್ಲಿದ್ರಪ್ಪ? ನಾನು ಕೇಳ್ತಾ ಇರೋದು ಆ ಪೇಜಿಗೆ. ಅನ್ಯಾಯದ ವಿರುದ್ಧ ಹೋರಾಟ ಅಂತ ಒಂದು ಪೇಜ್ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು, ಅಫಿಷಿಯಲ್ ಪೇಜ್. ಅದು ತುಂಬ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಇಬ್ಬರನ್ನು ತೆಗೆದು ಹಾಕಿದ್ದಾರೆ, ಪ್ರಸನ್ನ ರವಿ ಮತ್ತು ತಮ್ಮಣ್ಣ ಶೆಟ್ಟರದು ಎಲ್ಲಿ ಕೂಡ ಉಲ್ಲೇಖ, ಇದು ಫೋಟೋದಲ್ಲೇ ಇಲ್ಲ, ಲೋಗೋದಲ್ಲೇ ಇಲ್ಲ. ಅದು ತುಂಬ ತಪ್ಪಲ್ವ ಇದು? ಇರಲಿ ಬಿಡಿ, ಅದು ಅವರಿಗೆ ಸಂಬಂಧಪಟ್ಟಿದ್ದು. ಸೊ ಆ ವಿಚಾರದಲ್ಲಿ ನನಗೆ ತುಂಬ ಬೇಜಾರಿದೆ. ಯಾಕಂದ್ರೆ ನಾನು ಹೋರಾಟಕ್ಕೆ ಬಂದಿದ್ದೆ ಪ್ರಸನ್ನಕ್ಕ ಇದ್ದಾರೆ ಅಂತೇಳಿ, ಅವರ ಹೋರಾಟವನ್ನು ನಂಬಿಯೇ ನಾನು ಬಂದಿರೋದು. ಇದು ಯಾರಿಗೂ ನಾನು ಪ್ರಸನ್ನಕ್ಕ ನನಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ, ಅಗತ್ಯ ಇದ್ದರೆ ಮಾತ್ರ ಮಾತಾಡ್ತೀನಿ. ಅದು ಅಕ್ಕ ಎಂಬ ನೆಲೆಯಲ್ಲಿ ಮಾತ್ರ, ಸೌಜನ್ಯ ಹೋರಾಟಗಾರ್ತಿ ಎಂಬ ವಿಚಾರದಲ್ಲಿ ಅಲ್ಲ. ಯಾಕಂದ್ರೆ ನನಗೆ ತುಂಬ ಟೆನ್ಷನ್ ಆಗ, ಏನಾದರೂ ಸಮಸ್ಯೆಗೆ ಪರಿಹಾರ ಬೇಕಿದ್ದಾಗ ಕೇಳ್ತಾರೆ. ನಾವು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡೋದು ಇಲ್ಲ, ಆಯಿತಾ? ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಸೌಜನ್ಯ ಹೋರಾಟಕ್ಕೆ ಬಂದು ಸಿಕ್ಕಿತು. ನನಗೆ ತುಂಬ ನನ್ನ ಬಗ್ಗೆ ತಿಳ್ಕೊಂಡವರು ಒಂದು ಪ್ರಸನ್ನ ರವಿಯವರು. ಮತ್ತು ನಾನು ತುಂಬ ಪರಿಚಯಸ್ಥರಾಗಿದೆ ಅಂದರೆ ಪ್ರಶಾಂತ್ ಪಿ ಆರ್. ಅದು ಬಿಡಿ, ಅದು ಮುಗಿದು ಹೋದ ಚಾಪ್ಟರ್, ಅದು ಇನ್ನು ಸರಿ ಆಗೋದ್ರಲ್ಲಿ ಇಲ್ಲ. ಸೊ ಇದಿಷ್ಟು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ, ಬಹಳಷ್ಟು ಮಾತಾಡಲಿಕ್ಕಿದೆ ಇನ್ನು ಸೌಜನ್ಯ